ಪಿತೃಋಣ. ಪಿತೃ ಎನ್ನುವಂತಹ ಶಬ್ದಕ್ಕೆ ಇಲ್ಲಿ ತಂದೆ ಇರತಕ್ಕಂತಹ ಅರ್ಥ ಮಾತ್ರ ಅಲ್ಲ, ನಮ್ಮ ಪರಂಪರೆ, ತಂದೆ ತಾಯಿ, ಅವರ ತಂದೆ ತಾಯಿ, ಹೀಗೆ ನಮ್ಮ ಸಮಗ್ರ ಹಿರಿಯರ ಪರಂಪರೆಯ ಸಾಲವನ್ನು ನಾವು ಪಡೆದು ಈ ಶರೀರವನ್ನು ಸಂಪಾದನೆ ಮಾಡಿರ್ತೇವೆ. ನಾವಿವತ್ತು ವಿಜ್ಞಾನದಲ್ಲಿ ಇದರ ಜೀನ್ಸ್ ಎನ್ನುವಂತಹ ಶಬ್ದದಿಂದ ಹೇಳ್ತೇವೆ. ನಮ್ಮ ಹಿರಿಯರಿಂದಾಗಿ ಅನೇಕ ರೀತಿಯ ಒಂದು ಶರೀರದ ಸಾಮರ್ಥ್ಯ ಆಗಿರಬಹುದು, ಮಾನಸಿಕ ಸಾಮರ್ಥ್ಯ ಆಗಿರಬಹುದು, ಅಥವಾ ಒಂದು ಬೌದ್ಧಿಕ ಆಲೋಚನೆಯನ್ನು ಮಾಡ್ತಕ್ಕಂತಹ ಒಂದು ಸಾಮರ್ಥ್ಯ, ಇವೆಲ್ಲವನ್ನು ಕೂಡ ನಮ್ಮ ಹಿರಿಯರ ಬಳುವಳಿಯಾಗಿ ನಾವು ಅವರ ಅನುಗ್ರಹದಿಂದ ಪಡೆದಿರ್ತೇವೆ. ಹಾಗಾದರೆ ಒಬ್ಬ ವ್ಯಕ್ತಿ ಹುಟ್ಟಬೇಕಾದ್ರೆ ತಂದೆ ತಾಯಿ ಹಿರಿಯರ ಆ ಋಣವನ್ನು ಸಂಪಾದನೆ ಮಾಡಿಕೊಂಡು ಬಂದಿರ್ತಾನೆ. ಅವರ ಋಣವನ್ನು ಅವನು ಪರಿಹಾರ ಮಾಡಬೇಕಾದದ್ದು ಅವನ ಜವಾಬ್ದಾರಿ, ಅವನ ಕರ್ತವ್ಯ. ಮೂರನೆಯ ಋಣ ಋಷಿ ಋಣ ಅಂತ. ನಮಗೆ ಋಷಿಗಳು ಇದ್ದ ಕಾಲವೇ ಬೇರೆ, ನಾವು ಇರುವ ಕಾಲವೇ ಬೇರೆ. ಋಷಿಗಳ ಋಣ ನಮಗೆ ಹೇಗಿದೆ ಅಂತ ನಾವು ಆಲೋಚನೆ ಮಾಡಬಹುದು. ಅದರಲ್ಲಿಯೂ ಕೂಡ ವಿಶೇಷವಾಗಿ ಭಾರತೀಯ ಒಬ್ಬೊಬ್ಬ ವ್ಯಕ್ತಿಯ ಜೀವನ ಸುಗಮವಾಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಮ್ಮ ಋಷಿಮುನಿಗಳ ಒಂದು ಅನುಗ್ರಹವನ್ನು ನಾವು ವಿಶೇಷವಾಗಿ ನಾವು ಸ್ಮರಿಸಬೇಕಾದದ್ದು. ನಮ್ಮ ದೇವತೆಗಳನ್ನ, ನಮ್ಮ ಋಷಿ ಮುನಿಗಳ ಪರಂಪರೆಯನ್ನ ನಿಂದಿಸ್ತಕ್ಕಂತಹ ಒಂದು ನಾಸ್ತಿಕ ವರ್ಗವೇ ಇರಬಹುದು, ಆದರೆ ಅವರು ಕೂಡ ಒಂದು ದೇಹದಲ್ಲಿ ಒಳ್ಳೆಯ ಸೌಷ್ಠವತೆಯನ್ನು ಸಂಪಾದನೆ ಮಾಡಿದ್ದಾರೆ, ಒಂದು ಒಳ್ಳೆಯ ರೀತಿಯ ಜೀವನವನ್ನು ಮಾಡ್ತಿದ್ದಾರೆ. ಅವರಿಗೆ ಒಂದು ಜೀವನದ ಕ್ರಮ, ಬೆಳಗ್ಗೆ ಏಳಬೇಕು, ರಾತ್ರಿ ಮಲಗಬೇಕು, ಬ್ರಹ್ಮಚರ್ಯದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ವಿದ್ಯೆಯನ್ನು ಸಂಪಾದನೆ ಮಾಡಬೇಕು, ಯೌವನಾವಸ್ಥೆಯಲ್ಲಿ ತನ್ನ ಕರ್ತವ್ಯಗಳನ್ನು ತಿಳಿದು ಆ ಕರ್ತವ್ಯಗಳಲ್ಲಿ ತೊಡಗಬೇಕು. ಇಂತಹ ಕೆಲವು ಜೀವನ ಕ್ರಮಗಳನ್ನು ತಾವು ಅಳವಡಿಸಿಕೊಂಡಿದ್ದಾರೆ ಅಂದರೆ ಅದು ನಮಗೆ ನಮ್ಮ ಋಷಿಮುನಿಗಳು ಕೊಟ್ಟಂತಹ ಮಾರ್ಗದರ್ಶನ. ನಾವು ಇವತ್ತು ನೋಡ್ತೇವೆ, ಹೊರದೇಶದಲ್ಲಿ ಇದಕ್ಕೋಸ್ಕರ ಕೋಟಿಗಟ್ಟಲೆ ಖರ್ಚು ಮಾಡಿ ಸಂಶೋಧನೆಯನ್ನು ಮಾಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹೇಗೆ ಜೀವನ ಮಾಡಬೇಕು, ಅವನ ಜೀವನ ಪದ್ಧತಿ ಹೇಗಿರಬೇಕು, ಅವನ ದಿನಚರಿ ಹೇಗಿರಬೇಕು. ಸುಮಾರು ಒಂದು 10 ವರ್ಷದ ಹಿಂದೆ ನಾವು ಅಮೆರಿಕದ ಒಂದು ಸಂಸ್ಥೆ ಸುಮಾರು 50-60 ವರ್ಷಗಳ ಕಾಲ ಸಂಶೋಧನೆಯನ್ನು ಮಾಡಿ ಒಂದು ನಿರ್ಣಯಕ್ಕೆ ಬರ್ತದೆ. ಒಬ್ಬ ವ್ಯಕ್ತಿ ಮಲಗುವ ವಿಷಯದಲ್ಲಿ ಯಾವ ರೀತಿಯಾಗಿ ಮಲಗಬೇಕು ಅಂತ ತುಂಬ 40 ವರ್ಷಗಳ ಕಾಲ ಸಂಶೋಧನೆಯನ್ನು ಮಾಡಿ ಕೊನೆಗೆ ನಿರ್ಣಯವನ್ನು ನೀಡುವಂಥದ್ದು, ಒಬ್ಬ ವ್ಯಕ್ತಿ ಎಡಭಾಗದಲ್ಲಿ ಮಲಗಿದರೆ ಅವನ ಆರೋಗ್ಯ ಸುಸ್ಥಿರವಾಗಿ ಇರ್ತದೆ ಅಂತ. ನಾವು ಆಲೋಚನೆ ಮಾಡಬೇಕು, ನಮ್ಮ ಋಷಿಮುನಿಗಳ ಅನುಗ್ರಹ ನಮಗೆ ಸಾವಿರಾರು ವರ್ಷಗಳ ಹಿಂದೆಯೇ ನಮ್ಮ ಋಷಿಮುನಿಗಳು ಹೇಳಿದ್ದಾರೆ, ಎಡಭಾಗದಲ್ಲಿಯೇ ಮಲಗಬೇಕು, ಏಳಬೇಕಾದ್ರೆ ಬಲಭಾಗದಲ್ಲಿ ಏಳಬೇಕು ಅಂತಕ್ಕಂತಹ ಆ ಒಂದು ಆರೋಗ್ಯದ ಸೂತ್ರವನ್ನು ನಮ್ಮ ಋಷಿಮುನಿಗಳು ಯಾವುದೋ ಸಾವಿರಾರು ವರ್ಷಗಳ ಹಿಂದೆಯೇ, ಈಗಿನ ಯಾವುದೇ ಸವಲತ್ತುಗಳು ಇಲ್ಲದ ಕಾಲದಲ್ಲಿಯೇ ನಮಗೆ ಅನುಗ್ರಹ ಮಾಡಿದ್ದಾರೆ. ಅಂದರೆ ನಮ್ಮ ಜೀವನದ ಒಂದೊಂದು ಹೆಜ್ಜೆಯೂ ಕೂಡ ನಮಗೆ ಗೊತ್ತಿಲ್ಲದೆ ಋಷಿಮುನಿಗಳ ಮಾರ್ಗದರ್ಶನದಲ್ಲಿ ನಮ್ಮ ಜೀವನ ನಡೀತಾ ಇದೆ. ಎಲ್ಲರೂ ಕೂಡ ನಾವು ಇವತ್ತು ಸೂರ್ಯನ ಉದಯ ಆದ ಕೂಡಲೇ ಹೇಳ್ತಾ ಇದ್ದೇವೆ. ಶಾಸ್ತ್ರ ಹೇಳುವಂಥದ್ದು ಸೂರ್ಯೋದಯಕ್ಕಿಂತ ಮುಂಚೆಯೇ ಹೇಳಬೇಕು ಅಂತ. ನಾವು ನಮ್ಮ ಶಾಸ್ತ್ರದ ಪರಂಪರೆಯ ಕೊಂಡಿಯನ್ನ ಕಳಿಸಿಕೊಳ್ಳುವ ಸನಿಹದಲ್ಲಿ ಇದ್ದೇವೆ ಅನ್ನೋದಕ್ಕೆ ಒಂದು ಉದಾಹರಣೆ. ರಾತ್ರಿ ಆದ ಕೂಡಲೇ ಅದು ತಾಮಸ ಪೈಶಾಚ ಕಾಲ. ಆ ಕಾಲದಲ್ಲಿ ನಾವು ಎಚ್ಚರ ಇದ್ದರೆ ಕೆಟ್ಟ ಆಲೋಚನೆಗಳ ಮನಸ್ಸಿನಲ್ಲಿ ತುಂಬುತ್ತದೆ, ಅದು ವಿಶ್ರಾಂತಿಯನ್ನ ಪಡೆಯುವ ಕಾಲ. ಇದೆಲ್ಲವೂ ಕೂಡ ನಮಗೆ ನಾವು ಎಲ್ಲೂ ಸಂಶೋಧನೆಯನ್ನು ಮಾಡಿ ಪಡೆದಂತಹ ವಿಚಾರ ಅಲ್ಲ, ನಮ್ಮ ಋಷಿಮುನಿಗಳು ಕೊಟ್ಟಂತಹ ಮಾರ್ಗದರ್ಶನ. ಹಾಗಾದರೆ ಭಾರತೀಯ ಪ್ರತಿಯೊಬ್ಬ ಪ್ರಜೆಗೂ ಕೂಡ ದೇವಋಣ, ಪಿತೃಋಣದ ಜೊತೆಗೆ ದೊಡ್ಡ ಋಣ ನಮ್ಮೆಲ್ಲ ಋಷಿಮುನಿಗಳ ಋಣ. ಈ 3 ಋಣಗಳನ್ನು ಪಡೆದುಕೊಂಡ ಒಬ್ಬ ವ್ಯಕ್ತಿ ಹುಟ್ಟಿರ್ತಾನೆ. ನಂತರ 4ನೆಯ ಋಣ ಭೂತ ಋಣ. ಭೂತ ಎನ್ನುವಂತಹ ಶಬ್ದಕ್ಕೆ ನಮ್ಮ ಪರಿಸರದಲ್ಲಿ ಇರತಕ್ಕಂತಹ ಜೀವರಾಶಿಗಳು, ಅದು ಅತ್ಯಂತ ಪವಿತ್ರವಾದಂತಹ ಹಸು, ಗೋ ಆಗಿರಬಹುದು, ಅಜ, ಕುರಿ, ಮೇಕೆ ಮೊದಲಾದಂತಹ ಪ್ರಾಣಿಗಳಾಗಿರಬಹುದು, ಮಾರ್ಜಾಲ, ಶ್ವಾನ, ಬೆಕ್ಕು, ನಾಯಿ ಮೊದಲಾದಂತಹ ಯಾವುದೇ ಪ್ರಾಣಿಗಳಾಗಿರ್ಬೋದು. ಎಲ್ಲ ಪ್ರಾಣಿಗಳ ಜೀವ ಸಂಕುಲಗಳ, ಕೇವಲ ಪ್ರಾಣಿಗಳು ಮಾತ್ರ ಅಲ್ಲ, ಅನೇಕ ಬಗೆಯ ಗಿಡ ಮರಗಳ ಋಣ ನಮ್ಮ ಮೇಲೆ ಇದೆ. ನಮಗೆ ಈ ಪ್ರಾಣಿ ಸಂಕುಲದ ಮಹತ್ವವನ್ನು ನಾವು ಶಾಸ್ತ್ರದಲ್ಲಿ ನೋಡಬೇಕು. ತುಂಬ ಸುಂದರವಾಗಿ ಹೇಳ್ತಾರೆ, 84 ಲಕ್ಷ ಬಗೆಯ, ನಾವು ದಾಸರ ಮಾತುಗಳಲ್ಲಿ ಕೇಳ್ತೇವೆ, 84 ಲಕ್ಷ ಬಗೆಯ ಜೀವ ಸಂಕುಲಗಳು ಈ ಲೋಕದಲ್ಲಿ ಇವೆ. ಅದರಲ್ಲಿ ಯಾವುದೋ ಒಂದು ಬಗೆಯ ಜೀವರ ಸಂಕುಲ ನಾಶ ಆದರೂ ಕೂಡ ಅದು ಪ್ರಕೃತಿಗೆ ಅದರಿಂದಾಗಿ ಹಾನಿ ಇದೆ. ಎಷ್ಟೋ ಬಗೆಯ ವಿಷ ಪದಾರ್ಥಗಳು ಲೋಕದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಎಷ್ಟೋ ವಿಷ ಪದಾರ್ಥಗಳನ್ನ ಕ್ರಿಮಿಕೀಟಗಳು ತಿನ್ನುವ ಮೂಲಕ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾವೆ. ಹೀಗೆ ಅನೇಕ ಜೀವ ಸಂಕುಲಗಳ ಉಪಕಾರ ನಮ್ಮಲ್ಲಿ ಇರುವಂಥದ್ದು. ಅದರಲ್ಲಿ ವಿಶೇಷವಾಗಿ
ಗೋವಿನ ಹಸುವಿನ ಋಣವನ್ನು ನಾವು ಮರಿಲಿಕ್ಕೆ ಸಾಧ್ಯವಿಲ್ಲ. ಇವತ್ತು ನಮ್ಮಲ್ಲಿ ಒಂದು ಫಲವತ್ತತೆಯಿಂದ ಕೂಡಿದ ಒಂದು ಕೃಷಿ ಭೂಮಿ ಇದೆ ಅಂತ ಹೇಳಿದ್ರೆ ಅದರ ಹಿಂದೆ ಗೋವಿನ ಶ್ರಮ ಇದೆ. ಇವತ್ತು ನಾವು ಯಂತ್ರಗಳ ಮೂಲಕವಾಗಿ ಕೃಷಿಯನ್ನು ಮಾಡ್ತಾ ಇದ್ದೇವೆ, ನಮಗೆ ಗೋವಿನ ಉಪಕಾರ ಬೇಡ ಅಂತ ಹೇಳಬಹುದು. ಆ ಯಂತ್ರಗಳ ಮೂಲಕ ನಾವು ದಿನೇ ದಿನೇ ಆ ಕೃಷಿಯ ಫಲವತ್ತತೆಯನ್ನು ನಾವು ನಾಶ ಮಾಡ್ತಾ ಇದ್ದೇವೆ. ಆದ್ರಿಂದಾಗಿ ಇವತ್ತು ನಾವು ಫಲವತ್ತಾದಂತಹ ಒಂದು ಭೂಮಿಯಲ್ಲಿ ನಾವು ಒಳ್ಳೆಯ ಆಹಾರವನ್ನು ಬೆಳೀತಾ ಇದ್ದೇವೆ ಅಂತ ಹೇಳಿದ್ರೆ ನಮ್ಮ ಹಿರಿಯರು ಆ ಹಸುವನ್ನ ಎತ್ತುಗಳನ್ನು ಉಪಯೋಗಿಸಿಕೊಂಡು ಮಾಡಿದಂತಹ ಕೃಷಿಯ ಪದ್ಧತಿ. ಹೀಗೆ ಆ ಹಸುವಿನಿಂದಾಗಿ ಹಾಲು, ಮೊಸರು, ಕೋರಸೋ ಗೋರಸಂಗಿನ ಅಂತ ಪುರಾಣ ಹೇಳುವ ಹಾಗೆ ಅತ್ಯಂತ ಉತ್ಕೃಷ್ಟವಾದಂತಹ ಅಮೃತಪ್ರಾಯವಾದಂತಹ ರಸ, ಆ ಅಮೃತ ರಸವನ್ನ ನೀಡತಕ್ಕಂತಹ ಆ ಹಸುವಿನ ಋಣ. ಹೀಗೆ ಅನೇಕ ರೀತಿಯ ಪ್ರಾಣಿ ಸಂಕುಲಗಳು, ಪ್ರಕೃತಿ, ಗಿಡ ಮರಗಳ ಋಣ ನಮ್ಮಲ್ಲಿ ಇದೆ. ಐದನೆಯದು ನೃಋಣ. ನೃ ಅಂದರೆ ಮನುಷ್ಯ. ಈ ಜಗತ್ತಿನಲ್ಲಿ ಯಾವುದೇ ಒಬ್ಬ ಮನುಷ್ಯ ಏಕಾಂಗಿಯಾಗಿ ತಾನು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವನಿಗೆ ಅನೇಕ ಮನುಷ್ಯರ ಉಪಕಾರ ಅವನಿಗೆ ಬೇಕಾಗ್ತದೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕಾದ್ರೆ ನಮಗೆ ಪ್ರಚೋದನೆಯನ್ನು ತುಂಬಲಿಕ್ಕೆ ಸುತ್ತಮುತ್ತಲ ಅನೇಕ ಸ್ನೇಹಿತರು ಬೇಕಾಗ್ತದೆ. ಅದರಲ್ಲಿ ಮಾರ್ಗದರ್ಶನವನ್ನು ಮಾಡಬೇಕಾದ್ರೆ ಅನೇಕ ಹಿರಿಯರು ನಮಗೆ ಬೇಕಾಗ್ತದೆ. ನಮಗೆ ಸುತ್ತಮುತ್ತ ಯಾರೂ ಇಲ್ಲದೇ ಇದ್ದಾಗ ಒಂದು ಕೆಲಸವನ್ನು ಮಾಡಲಿಕ್ಕೆ ನಮಗೆ ಉಮೇದು ಬರದೇ ಇರಬಹುದು, ಅಥವಾ ಇದು ಸರಿಯೋ ತಪ್ಪೋ ಅನ್ನುವಂತಹ ಗೊಂದಲದಲ್ಲಿ ನಾವು ಕೆಲಸವನ್ನು ಮಾಡದೇ ಇರಬಹುದು. ಅನೇಕ ಜನರ ಉಪಕಾರ ನಮಗೆ ಇದೆ. ನಮಗೆ ಗುರುಗಳು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ರು. ಗುರುಗಳು ಅನೇಕ ಭಕ್ತರನ್ನ, ಅನೇಕ ಶಿಷ್ಯರನ್ನ ಹೇಗೆ ಸಂಪಾದನೆ ಮಾಡಿದ್ದಾರೋ ಹಾಗೆ ಅನೇಕ ವಿರೋಧಿಗಳನ್ನು ಕೂಡ ತಮ್ಮ ಜೀವನದಲ್ಲಿ ನೋಡಿದವರು. ಹೇಗೆ ಆ ಹನುಮಂತ ರಾವಣನ ಮುಂದೆ ಹೇಳುವ ಹಾಗೆ, ರಾಮನಿಗೆ ಎಷ್ಟು ಜನ ದಾಸರಿದ್ದಾರೋ 200-300 ಕೇಳರಿಯ ಅಂತ ಹೇಳಿದ ಹಾಗೆ ಅನೇಕ ಜನ ದಾಸರಿದ್ದಾರೆ, ಹಾಗೆ ಅನೇಕ ಜನ ಶತ್ರುಗಳು ಇದ್ದಾರೆ ಅಂತ ಹೇಳುವ ಹಾಗೆ ಪೇಜಾವರ ಶ್ರೀಪಾದರಿಗೆ ಅನೇಕ ಸಹಸ್ರ ಸಂಖ್ಯೆಯ ಭಕ್ತವರ್ಗ ಇರುವ ಹಾಗೆ ತಮ್ಮ ಜೀವನದಲ್ಲಿ ಅನೇಕ ವಿರೋಧಿಗಳನ್ನು ಕೂಡ ಅವರು ನೋಡಿದವರು. ಆದರೆ ಯಾವತ್ತೂ ಕೂಡ ಅವರ ವಿರೋಧಿಗಳನ್ನು ನಿಂದನೆ ಮಾಡ್ತಾ ಇರಲಿಲ್ಲ. ಆ ವಿರೋಧಿಗಳ ಮುಂದೆ ಹೋಗಿ ಅವರು ಕೇಳುವ ಪ್ರಶ್ನೆಗಳಿಗೆ ಸಮರ್ಥವಾಗಿ ಉತ್ತರವನ್ನು ಕೊಡ್ತಾ ಧರ್ಮದ ರಕ್ಷಣೆಯನ್ನು ಮಾಡ್ತಾ ಇದ್ರು. ಅವಾಗ ನಾವು ಕೇಳ್ತಾ ಇದ್ವಿ, ಅವರನ್ನೆಲ್ಲ ನೋಡಿದಾಗ ನಿಮಗೆ ಕೋಪ ಬರುವುದಿಲ್ಲ? ಅಷ್ಟು ದುಷ್ಟ ಪ್ರವೃತ್ತಿಯಿಂದಾಗಿ ಧರ್ಮವನ್ನು ನಾಶ ಮಾಡಬೇಕು ಅಂತ ಪ್ರಯತ್ನ ಪಡ್ತಾರೆ. ಅವರ ಮುಂದೆಯೂ ಕೂಡ ಸಮಾಧಾನ ಚಿತ್ತರಾಗಿ ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಡ್ತೀರಾ? ಯಾವತ್ತೂ ಕೂಡ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಅವರು ನಿಂದನೆ ಮಾಡಿದವರಲ್ಲ. ಎಷ್ಟೇ ದುಷ್ಟ ಪ್ರವೃತ್ತಿಯಿಂದಾಗಿ ಧರ್ಮವನ್ನು ನಾಶ ಮಾಡ್ತಿದ್ರು ಕೂಡ ವೈಯಕ್ತಿಕವಾಗಿ ಯಾರನ್ನೂ ಕೂಡ ಗುರುಗಳು ನಿಂದನೆ ಮಾಡ್ತಿದ್ದವರಲ್ಲ. ನಿಮಗೆ ಅವರ ಮೇಲೆ ಸಿಟ್ಟು, ಕೋಪ ಬರುವುದಿಲ್ಲ ಅಂತ ಕೇಳಿದಾಗ ನನಗೆ ಅವರಿಂದಾಗಿ ತುಂಬ ಉಪಕಾರ ಆಗಿದೆ. ಅವರೆಲ್ಲ ಇರುವುದರಿಂದಲೇ ನನಗೆ ಒಂದು ರೀತಿಯ ಛಲ, ಧರ್ಮವನ್ನು ಹೇಗಾದರೂ ರಕ್ಷಣೆ ಮಾಡಲೇಬೇಕಿರುವಂತಹ ಛಲ ಬಂದದ್ದು ನನಗೆ. ಅಂತಹ ವಿರೋಧಿಗಳು ಇರುವುದರಿಂದಾಗಿ ಅವರು ಇಲ್ಲದೇ ಇದ್ದರೆ ನನಗೆ ಧರ್ಮ ರಕ್ಷಣೆ ಇಷ್ಟು ಛಲ ಬರ್ತಾ ಇರಲಿಲ್ಲ. ಎಲ್ಲರೂ ಧರ್ಮಾಚರಣೆ ಮಾಡ್ತಾ ಇದ್ದಾರೆ, ನಾವು ಸುಮ್ಮನೆ ಇರೋಣ ಅಂತ ಇರ್ತಿದ್ವಿ. ಅವರೆಲ್ಲ ಇರುವುದರಿಂದಾಗಿ ನಮ್ಮ ಧರ್ಮದ ರಕ್ಷಣೆ ನಾವು ಮಾಡಲೇಬೇಕಂತಕ್ಕಂತಹ ಛಲ ನಮಗೆ ಬರ್ತಾ ಇತ್ತು ಅಂತ ಗುರುಗಳು ಹೇಳ್ತಾ ಇದ್ರು. ಹಾಗೆ ವಿರೋಧಿಗಳಿಂದಲೂ ಕೂಡ ಉಪಕಾರ ಇದೆ ಅಂತಕ್ಕಂಥದ್ದ ಒಂದು ಶಾಸ್ತ್ರದ ಎತ್ತರವನ್ನ ನೋಡಿದವರು ಗುರುಗಳು. ಹೀಗೆ ಆ ನೃಋಣ, ನಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬ ಮನುಷ್ಯರಿಂದಲೂ ನಮಗೆ ಯಾವುದಾದರೂ ಒಂದು ರೀತಿಯ ಉಪಕಾರ ಇರ್ತದೆ. ಈ ಎಲ್ಲ ಋಣಗಳನ್ನು ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಒಬ್ಬ ವ್ಯಕ್ತಿ ಪ್ರತಿನಿತ್ಯ ಈ 5 ಋಣಗಳ ಪರಿಹಾರಕ್ಕೆ ಪಂಚಯಜ್ಞಗಳನ್ನು ಮಾಡಬೇಕು ಅಂತ ಶಾಸ್ತ್ರ ನಿರೂಪಣೆ ಮಾಡ್ತದೆ. ಈ ಋಣಗಳನ್ನು ಪರಿಹಾರ ಮಾಡಿಕೊಳ್ಳುವ ಬಗೆ ಹೇಗೆ? ದೇವತೆಗಳ ಋಣಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಸಂಧ್ಯಾವಂದನೆ, ಅವರಿಗೆ ನಾವೇನು ಕೊಡಬೇಕು ಅಂತಿಲ್ಲ, ಅವರಿಗೆ ಕೃತಜ್ಞತೆಯ ಪೂರ್ವಕವಾಗಿ ಅವರಿಗೆ ನಮನವನ್ನು ಸಲ್ಲಿಸುವಂಥದ್ದು. ಈ ಎಚ್ಚರವನ್ನ, ನಾನು ಅವರಿಂದಾಗಿ ಈ ಋಣವನ್ನು ಸಂಪಾದನೆ ಮಾಡಿದ್ದೇನೆ ಅಂತಕ್ಕಂತಹ ಎಚ್ಚರವನ್ನು ನನಗೆ ಕೊಡು ಎಂತಕ್ಕಂತಹ ಪ್ರಾರ್ಥನೆ ಪ್ರತಿನಿತ್ಯ ಮಾಡಬೇಕು. ಯಾಕೆಂದರೆ ನಾವು ಶಾಸ್ತ್ರವನ್ನು ನೋಡಿದಾಗ, ಪ್ರವಚನವನ್ನು ಕೇಳಿದಾಗ ಆ ದೇವತೆಗಳು ನಮಗೆ ಶಕ್ತಿಯನ್ನು ನೀಡುತ್ತಾರೆ, ಕೇಳಿಸಿಕೊಳ್ತೇವೆ. ಆದರೆ ನಂತರ ಮತ್ತೆ ನಾವು ಅದನ್ನು ಮರೆತು, ನನ್ನ ಕಿವಿ, ನಾನು ಕೇಳ್ತಾ ಇದ್ದೇನೆ, ನಾನು ನೋಡ್ತಾ ಇದ್ದೇನೆ, ನನ್ನ ಸಾಮರ್ಥ್ಯ ಅನ್ನುವುದು ನಮ್ಮ ಮನಸ್ಸಿನಿಂದ ಗಟ್ಟಿ ಕುಳಿರ್ತದೆ. ಇದನ್ನು ದೇವರಲ್ಲಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡಬೇಕು. ಇದು ನನ್ನ ಸಾಮರ್ಥ್ಯ ಅಂತ ಈ ಅಹಂಭಾವವನ್ನು ತೊಳೆದು, ಇದು ದೇವರ ಅನುಗ್ರಹ, ತತ್ವಾಭಿಮಾನಿ ದೇವತೆಗಳ ಅನುಗ್ರಹ, ಹಿರಿಯರ ಅನುಗ್ರಹ ಅಂತಕ್ಕಂತಹ ಆ ಜಾಗೃತಿಯನ್ನು ನನ್ನಲ್ಲಿ ಗಟ್ಟಿಗೊಳಿಸುವುದಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇದೇ ದೇವಯಜ್ಞ. ಎರಡನೆಯದ್ದು, ನಮ್ಮ ಹಿರಿಯರ ಪಿತೃಋಣವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಪಿತೃಯಜ್ಞವನ್ನು ಮಾಡಬೇಕು. ಪಿತೃಯಜ್ಞ ದೇವರು ಅವರು ಬದುಕಿದ್ದಾಗ ಜೀವತೋ ವಾಕ್ಯಕರಣಾತು, ಅವರು ಬದುಕಿದ್ದಾಗ ಅವರ ಮಾತನ್ನು ಯಾವತ್ತೂ ಮೀರದೆ ಅವರು ಹೇಳಿದ ಪ್ರತಿಯೊಂದು ಧರ್ಮಮಯವಾದ
ಮಾತುಗಳನ್ನು ಅದು ಎಷ್ಟೇ ಕಷ್ಟವಾಗಿದ್ದರೂ ಕೂಡ ಅದನ್ನು ಪಾಲಿಸಲು ಪ್ರಯತ್ನವನ್ನು ಮಾಡಿಕೊಂಡು, ಒಂದು ವೇಳೆ ಅವರು ಅಧರ್ಮ ಮಾರ್ಗದಲ್ಲಿದ್ದರೆ ನಾವು ಧರ್ಮವನ್ನು ತಿಳಿದು ಅತ್ಯಂತ ಸಾತ್ವಿಕ ಕ್ರಮದಲ್ಲಿ ಅವರನ್ನು ಧರ್ಮ ಮಾರ್ಗದಲ್ಲಿ ಕಳೆದುಕೊಂಡು ಹೋಗುವ ದೊಡ್ಡ ಜವಾಬ್ದಾರಿ ಮಕ್ಕಳಿಗೆ ಇರುತ್ತದೆ. ಹೀಗೆ ಅವರು ಧರ್ಮ ಮಾರ್ಗದಲ್ಲಿದ್ದರೆ ನಾವು ಅದರ ಜೊತೆಗೆ ಇದ್ದು, ಅಧರ್ಮ ಮಾರ್ಗದಲ್ಲಿದ್ದರೆ ಅವರನ್ನು ಧರ್ಮ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಕ್ಕಂತಹ ಯಜ್ಞ ಅದು ಪಿತೃಯಜ್ಞ. ಒಂದು ವೇಳೆ ಅವರು ಬದುಕಿಲ್ಲದಿದ್ದರೆ ಅವರಿಗೆ ತರ್ಪಣಾದಿಗಳ ಮೂಲಕ ಅವರನ್ನು ತೃಪ್ತಿಪಡಿಸುವಂಥದ್ದು ಪಿತೃಯಜ್ಞ. ಮೂರನೆಯದ್ದು ಋಷಿಋಣವನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮಯಜ್ಞ ಅಂತ. ಅಂದರೆ ಅವರಿಂದಾಗಿ ನಾವು ಅನೇಕ ಶಾಸ್ತ್ರಗಳನ್ನು ಸಂಪಾದನೆ ಮಾಡಿದ್ದೇವೆ, ಅನೇಕ ತತ್ವಜ್ಞಾನವನ್ನು ಸಂಪಾದನೆ ಮಾಡಿದ್ದೇವೆ. ಅದನ್ನು ಪರಿಹಾರ ಮಾಡಿಕೊಳ್ಳುವುದು ಹೇಗೆ? ಇವತ್ತು ನಾವು ಒಂದು ವಿದ್ಯೆಯನ್ನು ಸಂಪಾದನೆ ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಹಣವನ್ನು ಕೊಡಬೇಕು ಅಂತ ಇರ್ತದೆ. ಹಣವನ್ನು ಕೊಟ್ಟು ವಿದ್ಯೆಯನ್ನು ಸಂಪಾದನೆ ಮಾಡುವುದು ಅಂತ ಶಾಸ್ತ್ರಕಾರರು ತುಂಬ ಮಹತ್ವಪೂರ್ಣವಾದ ಮಾತನ್ನು ಹೇಳ್ತಾರೆ. ವೈಶ್ಯರಿಗೆ, ವ್ಯಾಪಾರಿಗಳಿಗೆ ನೀವು ಯಾವ ವಸ್ತುವನ್ನಾದರೂ ಮಾರಾಟ ಮಾಡಿ ಅದರ ಯಾವುದೇ ಕಾರಣಕ್ಕೂ 3 ವಸ್ತುವನ್ನು ಮಾರಾಟ ಮಾಡಬಾರದು ಅಂತ. ಯಾವುದಂದ್ರೆ ಒಂದು ವಿದ್ಯೆ, ಒಂದು ಔಷಧ ಮತ್ತು ಅನ್ನ. ಅನ್ನ ಅದು ಬದುಕಲಿಕ್ಕೆ ಇರತಕ್ಕಂತಹ ಒಂದು ಅಪೂರ್ವವಾದಂತಹ ವಸ್ತು. ಒಬ್ಬರ ಜೀವವನ್ನು ಉಳಿಸ್ತಕ್ಕಂತಹ ಅನ್ನವನ್ನು ಹಣಕ್ಕೋಸ್ಕರ ನೀವು ಯಾವತ್ತೂ ಮಾರಬೇಡಿ. ಅವನು ಅದನ್ನು ತಿಂದು ಅವನು ಸಾಧನೆಯನ್ನು ಮಾಡಲಿ ಅನ್ನತಕ್ಕಂಥ ಒಂದು ಉದಾರ ಭಾವದಿಂದಾಗಿ ಅನ್ನದಾನ ಅಂತ ಇದೆಯೇ ಹೊರತು ಅನ್ನ ವಿಕ್ರಯ ಅನ್ನತಕ್ಕಂತಹ ಶಬ್ದ ನಮಗೆ ಶಾಸ್ತ್ರದಲ್ಲಿ ಇಲ್ಲ. ಎರಡನೆಯದ್ದು ಔಷಧ, ಅವನ ಆರೋಗ್ಯ, ಅವನ ಜೀವವನ್ನು ಉಳಿಸ್ತಕ್ಕಂತಹ ಒಂದು ವಿದ್ಯೆ ಅದು ವೈದ್ಯ ವಿದ್ಯೆ. ಅದನ್ನು ನೀವು ಹಣ ಸಂಪಾದನೆಗೋಸ್ಕರ ಉಪಯೋಗಿಸಬೇಡಿ. ಮೂರನೆಯದ್ದು ಒಬ್ಬನ ಆತ್ಮೋದ್ಧಾರಕ್ಕೆ ಕಾರಣವಾಗ್ತಕ್ಕಂತಹ ವಿದ್ಯೆಯನ್ನು ಹಣವನ್ನು ಪಡೆದು ಮಾರಾಟ ಮಾಡುವ ಕೆಲಸವನ್ನು ಮಾಡಬೇಡಿ. ಹೀಗೆ ಅನ್ನ, ಔಷಧ ಮತ್ತು ವಿದ್ಯೆಯನ್ನು ಯಾವುದೇ ಕಾರಣಕ್ಕೂ ಮಾರಾಟ ಮಾಡಬೇಡಿ ಅಂತ ನಮ್ಮ ಧರ್ಮಶಾಸ್ತ್ರಕಾರರು ಹೇಳ್ತಾರೆ. ಅದರ ಕಲಿಯುಗದ ಮಹತ್ವ ಇವತ್ತು ಈ 3 ವಸ್ತುಗಳೇ ಅತ್ಯಂತ ಹೆಚ್ಚು ಮಾರಾಟ ಆಗ್ತಾ ಇರತಕ್ಕಂತಹ ವಸ್ತುವಾಗಿ ಪರಿಣಾಮ ಆಗಿದೆ. ಹೀಗೆ ಶಾಸ್ತ್ರಕಾರರು ಋಷಿಗಳ ಋಣವನ್ನು ಪರಿಹಾರ ಮಾಡಲಿಕ್ಕೆ ಹಣವನ್ನು ಕೊಡು ಅಥವಾ ಯಾವುದೋ ಸಂಪತ್ತನ್ನು ಕೊಡು ಅಂತ ಹೇಳುವುದಿಲ್ಲ. ಋಷಿಗಳ ಋಣವನ್ನು ಪರಿಹಾರ ಮಾಡಬೇಕು ಅಂದರೆ ಋಷಿಗಳು ಆದೇಶ ಮಾಡಿದ್ದಾರೆ, ನಾವು ಕೊಟ್ಟಂತಹ ಈ ತತ್ವಜ್ಞಾನವನ್ನು ಮುಂದಿನ ಪರಂಪರೆಗೆ ಕೊಡು. ಋಷಿಗಳು ಹೇಳುವಂಥದ್ದು ಇಷ್ಟೇ. ನಾವು ಅನೇಕ ವರ್ಷಗಟ್ಟಲೆ ನಾವು ತಪಸ್ಸನ್ನು ಮಾಡಿ ಅಪೂರ್ವವಾದಂತಹ ತತ್ವಜ್ಞಾನವನ್ನು ಸಂಪಾದನೆ ಮಾಡಿ ಮುಂದಿನ ಪೀಳಿಗೆಗೆ ಕೊಟ್ಟಿದ್ದೇವೆ. ಇದನ್ನು ನೀವು ಅಧ್ಯಯನ ಮಾಡಿ ನಿಮ್ಮ ಮಕ್ಕಳಿಗೆ ಇದನ್ನು ತಪಸ್ಸಿನ ರೂಪದಲ್ಲಿ ಕೊಡಿ. ಸಾಧ್ಯವೇ ಆಗದಿದ್ದರೂ ಮಕ್ಕಳಿಗೆ ಒಂದು ಅರ್ಧ ಗಂಟೆ ಆದರೂ ಕೂಡ ಮಕ್ಕಳಿಗೆ ನಮ್ಮ ಋಷಿಮುನಿಗಳ ಚರಿತ್ರೆಯನ್ನು, ನಮ್ಮ ಹಿರಿಯರು ಕೊಟ್ಟಂತಹ ಆ ಧರ್ಮದ ಪರಿಚಯವನ್ನು ಮಕ್ಕಳಿಗೆ ಮಾಡಿಸಿದರೆ ನಾವು ಋಷಿಮುನಿಗಳಿಗೆ ಋಣವನ್ನು ಸಂದಾಯ ಮಾಡಿದ ಹಾಗೆ ಆಗ್ತದೆ. ಹೀಗೆ ಋಷಿ ಋಣವನ್ನು ತತ್ವಜ್ಞಾನ ಸಂಪಾದನೆ ಮಾಡಿ ಶಾಸ್ತ್ರ ಅಧ್ಯಯನವನ್ನು ಮಾಡಿ ನಮ್ಮ ಮುಂದಿನ ಪೀಳಿಗೆಗೆ ಆ ಶಾಸ್ತ್ರವಿದ್ಯೆಯನ್ನು ಕೊಡುವ ಮೂಲಕವಾಗಿ ಋಷಿ ಋಣವನ್ನು ಪರಿಹಾರ ಮಾಡಿಕೊಳ್ಳಬೇಕು. ನಾಲ್ಕನೆಯದು ಭೂತ ಋಣವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ತಾನು ಉಣ್ಣುವುದಕ್ಕಿಂತ ಮುಂಚೆ ಮೊದಲು ತನ್ನ ಸುತ್ತಮುತ್ತಲೇ ಇರತಕ್ಕಂತಹ ಎಲ್ಲ ಪ್ರಾಣಿ ಸಂಕುಲಗಳಿಗೆ ಆಹಾರವನ್ನು ನೀಡಿ ನಂತರ ತಾನು ಉಣ್ಣತಕ್ಕಂತಹ ಒಂದು ಉದಾರವಾದಂತಹ ಭಾವವನ್ನು ನಮಗೆ ನಮ್ಮ ಶಾಸ್ತ್ರವನ್ನು ನಿರೂಪಣೆ ಮಾಡ್ತಾರೆ. ಹೀಗೆ ಭೂತಗಳಿಗೆ ತಮ್ಮ ಸುತ್ತಮುತ್ತಲೇ ಇರುವ ಎಲ್ಲ ಪ್ರಾಣಿ ಸಂಕುಲಗಳಿಗೆ ಗೋಗ್ರಾಸವನ್ನು ನೀಡುವ ಮೂಲಕ ಬೆಕ್ಕು, ನಾಯಿಯಿಂದ ಹಿಡಿದು ಎಲ್ಲ ಪ್ರಾಣಿಗಳಿಗೂ ಪ್ರಾಣಿ ಸಂಕುಲಗಳಿಗೂ ಕೂಡ ಆಹಾರವನ್ನು ನೀಡಿ ನಂತರ ತಾನು ಉಣ್ಣತಕ್ಕಂತಹ ಒಂದು ಉದಾರ ಭಾವವನ್ನು ನಮಗೆ ಶಾಸ್ತ್ರಕಾರರು ಹೇಳ್ತಾರೆ. ನಂತರ 5ನೆಯದ್ದು ನೃಣ. ಒಬ್ಬ ವ್ಯಕ್ತಿ ಒಂದು ಹೊತ್ತು ಊಟವನ್ನು ಮಾಡಬೇಕಾದ್ರೆ ಅವನಿಗೆ 2 ಕರ್ತವ್ಯವನ್ನು ಶಾಸ್ತ್ರಕಾರರು ಹೇಳ್ತಾರೆ. ಒಂದು, ತಾನು ನಿರ್ಮಾಣ ಮಾಡಿದ ಆಹಾರವನ್ನು ಮೊದಲು ದೇವರಿಗೆ ಅರ್ಪಣೆ ಮಾಡಬೇಕು, ದೇವರಿಗೆ ನೈವೇದ್ಯವನ್ನು ಮಾಡಬೇಕು. ದೇವರಿಗೆ ನೈವೇದ್ಯ ಮಾಡದೆ ಆಹಾರವನ್ನು ಉಣ್ಣವನು ಅವನು ಕಳ್ಳನಿಗೆ ಸಮಾನ ಅಂತ ಪುರಾಣ ಹೇಳ್ತದೆ. ಯಾಕೆಂದರೆ ನಮಗೆ ಆಹಾರವನ್ನು ಕೊಟ್ಟವನು ಭಗವಂತ. ಕಾಲಕಾಲದಲ್ಲಿ ಮಳೆಯನ್ನು ನೀಡುವ ಮೂಲಕ ಆ ಭೂಮಿಯಲ್ಲಿ ಶಕ್ತಿಯನ್ನು ನೀಡುವ ಮೂಲಕವಾಗಿ ಆ ಧಾನ್ಯವನ್ನು, ಆ ಆಹಾರ ಪದಾರ್ಥಗಳನ್ನು ಕೊಟ್ಟವನು ಭಗವಂತ. ಆ ಭಗವಂತನಿಗೆ ಸಮರ್ಪಣೆ ಮಾಡದೆ ಉಂಡರೆ, ಸಮರ್ಪಣೆ ಅಂತ ಹೇಳಿದರೆ ಇದನ್ನು ಭಗವಂತ ನನಗೆ ಅನುಗ್ರಹ ಮಾಡಿದ್ದಾನೆ ಅಂತಕ್ಕಂಥ ಎಚ್ಚರ ಇದ್ದು ದೇವರಿಗೆ ಅದನ್ನು ಅರ್ಪಣೆ ಮಾಡಿ ಒಂದು ದಳ ತುಳಸಿಯನ್ನು ಅದಕ್ಕೆ ಹಾಕಿ ನಾವು ಅದನ್ನು ಸ್ವೀಕಾರ ಮಾಡುವಂಥದ್ದು ಧರ್ಮಶಾಸ್ತ್ರ ತುಂಬ ಸುಂದರವಾಗಿ ಹೇಳ್ತದೆ.